ನನಗೆ ಈ ಚರಣ ತುಂಬ ಇಷ್ಟ. ಸರಸ ಸದರ ಬೆರೆತು ಸಮರ ಪ್ರಣಯ ಭಾರದಲ್ಲಿ ಪ್ರಾಯವು ಹಗುರ ಕೊರೆದ ಉಗುರ ಕವಿತೆ ಮಧುರ ತಬಾಹಿ. ಅದು ಈಗ ನಾವು ಬರೆಯೋದು ಬರೆದ್ಬಿಡ್ತೀವಿ, ಅದು ಆ ಸಾಲುಗಳ ಪವರೇ ಅದು. ಅದು ಬರೆದ ತಕ್ಷಣ ಯಾರ ಕಿವಿಗೂ ಹೋಗಲ್ಲ, ಯಾರಿಗೂ ಅದರದ್ದು ರಸಾಸ್ವಾದನೆ ಬರಲ್ಲ. ಮೊದಲು ಸಂಗೀತ ಕೇಳಿಸ್ಕೊತಾರೆ, ಏನಿದು ಇಷ್ಟು ಚೆನ್ನಾಗಿದೆ ಹಾಡು, ಏನು ನೋಡೋಕೆ ಇಷ್ಟು ಚೆನ್ನಾಗಿದೆ. ಅದನ್ನು ಕೇಳಿಸ್ಕೊಂಡು ಒಬ್ಬರೇ ಇದ್ದಾಗ ಆ ಸಾಲಿನ ಅರ್ಥ ಆಗೋಕ್ಕೆ ಶುರು ಆಗುತ್ತೆ. ಎಸ್ಪೆಷಲಿ ಹೆಣ್ಮಕ್ಳಿಗೆ ಕನ್ನಡ ತುಂಬ ಚೆನ್ನಾಗಿ ಬರೋದ್ರಿಂದ ಅವರು ಅದನ್ನು ಇಂಟರ್ಪ್ರಿಟ್ ಮಾಡ್ತಾರೆ. ಗಂಡು ಮಕ್ಕಳಿಗೆ ಮಗನೇ ಕೊರೆದ ಉಗುರ ಕವಿತೆ ಮಧುರ ಅಂದರೆ ಇದೋದು. ಗಂಡು ಸ್ವಲ್ಪ ರಿಲೇಟ್ ಮಾಡ್ಕೊಳ್ಳೋದು. ಆ ಎಲ್ಲ ಮಜುಗಳು, ಸಾಲಿನ ಮಜುಗಳನ್ನು ತಗೊಳ್ಳೋ ಟೈಮ್ ಶುರು ಆಯಿತು ಅಂತ ಅರ್ಥ. ಈಗ ನೀವು ಈ ಪ್ರಶ್ನೆ ಕೇಳಿದಾಗ ನನಗನ್ಸಿದ್ದೇನೆ, ಈ ಶೃಂಗಾರದ ಅಂಗಾರ ಸಿಡಿದೇಳಲು ತಬಾಹಿ ಇದು ನೋಟಿಸ್ ಆಗಿದೆ. ಹೀಗೆ ಒಂದೊಂದೇ ಸಾಲನ್ನ ಹಿಡಿದು ಬರೀತಾರೆ, ಹಿಡಿದು ಹಾಡಕ್ಕೆ ಶುರು ಮಾಡ್ತಾರೆ. ಅದೇ ಒಂದು ಈ ಬಿಸಿಲು ಕುದುರೆಯೊಂದು ಅಂತ ಯಶ್ ನಾಯಕ ನಟ, ಗೂಗ್ಲಿ ಸಿನಿಮಾ, ಅದರದ್ದು ಎಷ್ಟು ಸಾವಿರ ವೀಡಿಯೋಗಳು ನೋಡಿದ್ದೀನಿ. ಗುಂಪಾಗಿ ಜನ ಹಾಡ್ತಿರೋದು, ಅಂದರೆ ಬದುಕಲ್ಲಿ ಬಂದು ಹೋದವಳನ್ನು ಕುರಿತು ಬರೆದಿರೋ ಹಾಡೋದು. ಅದರಲ್ಲಿ ಯಶ್ ಅಭಿನಯ. ಈ ಹಾಡಿನ ಸಂದರ್ಭದಲ್ಲಿ ನಾನು ಯಶ್ಗೆ ಬರೆದ ಹಲವಾರು ಹಾಡುಗಳು ಜೊತೆಗೆ ಎದ್ದುಬಿಟ್ಟಿದ್ದಾವೆ. ಅವನ್ನೆಲ್ಲ ಕಳಿಸ್ತಾರೆ, ಸರ್ ಇದಕ್ಕಿಂತ ಚೆನ್ನಾಗಿದೆ, ಈ ಥರ ಇರಬೇಕಿತ್ತು, ಹೀಗೆ ಈ ಚಂದುಟಿಯ ಪಕ್ಕದಲ್ಲಿ ಈ ಥರದ್ದು ಇನ್ನೊಂದು ಬರಲ್ವಾ, ಅದೇ ಕಣ ಇದು. ಅದರಲ್ಲೂ ರೊಮ್ಯಾಂಟಿಸಿಸಮ್ ಇದೆ, ಇದರಲ್ಲೂ ಇದೆ. ಈ ಮಜಗಳು ಕೆಲವು ಕಡೆ ಸಿಗಕ್ಕೆ ಸಾಧ್ಯ, ಬರಹಗಾರನಿಗೆ ಹಂಗಲ್ಲ. ಈಗ ನೀವು ಸಿನಿಮಾ ಮಾಡಿದರೂ ನಾನು ಅಷ್ಟೇ ಶ್ರದ್ಧೆಯಿಂದ ಬರೀಬೇಕು. ಅಲ್ಲೂ ಕೂಡ ಆ ಮಜಗಳಿರುತ್ತೆ. ಈಗ ನೀವು ಪರಿಚಿತರು, ಯಾವತ್ತಿಂದನೂ ಮೀಡಿಯಾದಲ್ಲಿದ್ದೀರಿ. ನಾವು ಕೂತು ಹಿಂಗೊಂದು ಹಾಡು ಬರೆದು ಕೊಡಿ ಅಂತಂದಾಗ ನಾವು ಆ ಸ್ನೇಹಕ್ಕೆ ಬರೆಯೋದು. ಈ ಹುಡುಗಿ ಇದನ್ನ ತಗೊಂಡೋಗಿ ಹಿಂಗೆ ಎಲ್ಲ ಶಾರ್ಟ್ ತೆಗಿತಾರೆ, ಹೀಗೆಲ್ಲ ಪೋರ್ಟ್ರೇ ಮಾಡ್ತಾರೆ ಅಂತ. ಹಾಗೆ ಯಶ್ ಜೊತೆಗಿನ ಸ್ನೇಹ, ಒಡನಾಟ, ಆತ ಎಂಥ ದೊಡ್ಡ ಹಠವಾದಿ ಅನ್ನೋದನ್ನ ಮೊದಲಿಂದ ನೋಡಿರೋದು. ಆಮೇಲೆ ಕವಿ ಹೃದಯಿ ಯಶು ಟೆಲಿವಿಷನ್ನಲ್ಲಿ ಸೀರಿಯಲ್ಗಳಲ್ಲಿ ನಟಿಸ್ತಿರ್ಬೇಕಾದ್ರೆ ಕವಿತೆ ಬರೀತಿದ್ದ. ಅದರ ಕೆಲವು ಸಾಲುಗಳನ್ನು ನಾನು ಓದಿದ್ದೀನಿ. ಒಬ್ಬ ಕವಿ ಹೃದಯಿ, ಸೆನ್ಸಿಬಲ್ ನಟ, ಅಪರೂಪದ ನಟ. ಹಂಗಾಗಕ್ಕೆ ಹೋಗಿ ಕನ್ನಡದಲ್ಲಿ ಏನು ಬರೆದ್ರೆ ಅದನ್ನು ಕೇಳಿಸ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಸೆನ್ಸ್ ಇದೆ. ಅವಾಗೊಂದು ಸಾಲು ಬರೆದಿದ್ದೆ ಆತನಿಗೆ, ಇನ್ನು ವ್ಯಾಪ್ತಿ ಪ್ರದೇಶದಲ್ಲೇ ಇರುವೆ ನಾನು, ಆಮೇಲೆ ಸಿಕ್ಕೋದಿಲ್ಲ ಮಾಡ್ರಿ ಫೋನು ಅಂತ. ಅಂದರೆ ಇನ್ನು ರೀಚಬಲ್ ಹಂತದಲ್ಲಿದ್ದೀನಿ, ಆಮೇಲೆ ಸಿಗಲ್ಲ ನಾನು ಅಂತ ಆವಾಗಲೇ. ಮುಂಚೆನೆ ಪ್ರಿಡಿಕ್ಟ್ ಮಾಡಿಬಿಟ್ಟಿದ್ರಿ ಯಶ್ ಅವ್ರನ್ನ, ಇವರು ಜಾಗತಿಕ ಮಟ್ಟಕ್ಕೆ ಹೋಗ್ಬಿಡ್ತಾರೆ ಅಂತ. ಅಯ್ಯೋ ಆತ ಯಾವಾಗ ಕನಸು ಕಾಣಕ್ಕೆ ಶುರು ಮಾಡಿದ ಅವಾಗಿಂದ ಆ ವ್ಯಕ್ತಿತ್ವ ಗೊತ್ತು ನನಗೆ. ಈ ಹಠಕ್ಕೆ ಇನ್ನೊಂದು ಹೆಸರದು. ಈ ನಾವು ನಾರ್ಮಲಿ ಊಡಕ್ಕೆ ಹೋಲಿಸ್ತೀವಲ್ಲ, ಹಿಡಿದ್ರೆ ಬಿಡಲ್ಲ ಅಂತ. ಆ ಊಡಾನ ಕ್ಯಾನ್ಸಲ್ ಮಾಡಿ ಯಶ್ ಅಂತ ಬರಿಬೇಕು ಇವಾಗ. ಆ ರೇಂಜ್ನ ಹಠವಾದಿ. ಅಂದರೆ ಎಲ್ಲರೂ ಕನಸು ಕಾಣ್ತಾರೆ. ಈಗ ನನಗೊಂದು ಕನಸಿರುತ್ತೆ, ನಿಮ್ಮ ಕ್ಯಾಮ್ರಾಮನ್ಗೊಂದು ಕನಸಿರುತ್ತೆ, ನೋಡುಗರಿಗೆ ಹಲವಾರು ಕನಸಿರ್ತವೆ, ನಿಮಗೊಂದು ಕನಸಿರುತ್ತೆ. ಕನಸು ಕಂಡುಬಿಟ್ಟು ಸುಮ್ಮನಾಗೋದು ಬದುಕಲ್ಲ. ಆ ಕನಸನ್ನು ಮೀರಿ ಅದನ್ನು ಹಿಂಗೆ ಹಿಡಿದುಬಿಟ್ಟು ಬ್ಯಾಗಲ್ಲಿ ಹಾಕೋಬೇಕು, ಜೇಬಲ್ಲಿ ಇಟ್ಕೋಬೇಕು, ಅದಕ್ಕೆ ಶ್ರಮ ಹಾಕಬೇಕು, ಅದಕ್ಕೆ ಒದ್ದಾಡಬೇಕು, ಗುದ್ದಾಡಬೇಕು, ಹೋರಾಡಬೇಕು, ನಿದ್ದೆಗೆಡಬೇಕು. ಈ ಥರದ್ದು ಎಲ್ಲವನ್ನೂ ಪ್ರತಿ ಹೆಜ್ಜೆಲಿ, ಪ್ರತಿದಿನ, ಪ್ರತಿ ಕ್ಷಣ ಆತನ ಹಠವನ್ನು ನೋಡಿದ್ದೀನಿ ನಾನು. ಅಲ್ಲಿಂದ ಬೆಳೆದ ಪ್ರತಿಭೆ ಅದು. ಸುಮ್ಮನೆ ಯಾರೋ ದಿನ ಬೆಳಗಾದರೆ ಹೋಗ್ಬಿಟ್ಟು ರಾಷ್ಟ್ರಮಟ್ಟದಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಪ್ರತಿದಿನ ಕಲಿಕೆ, ಪ್ರತಿದಿನ ಇನ್ಸಲ್ಟ್ಗಳು, ಎಷ್ಟೋ ಇನ್ಸಲ್ಟ್ಗಳನ್ನು ನೋಡಿರೋ ಜೀವ ಅದು. ಅದೆಲ್ಲದರೂ ಹೊರತಾಗಿ ಭಾರಿ ಮಜಾ ಕೊಡೋದು ಅಂದರೆ ಕವಿ ಹೃದಯ. ಇದು ಬಹಳ ಜನಕ್ಕೆ ಗೊತ್ತಿಲ್ಲ. ಕವಿತೆ ಬರೆಯೋ ತಾಕತ್ತಿದೆ ಅವರಿಗೆ.